ಹಾಗಾದ್ರೆ ಬಿಎಂಟಿಸಿ ಭೀಕರ ಅಪಘಾತಕ್ಕೆ ಅತಿ ವೇಗವೇ ಕಾರಣನ? ಶೇಷಾದ್ರಿ ರಸ್ತೆಯಲ್ಲಿ ಅತಿ ವೇಗವಾಗಿ ಹೋಗ್ತಾ ಇದ್ದಂತೆ ಬಸ್ ಶನಿವಾರ ಆದ್ದರಿಂದ ಖಾಲಿಯಾಗಿದ್ದ ಶೇಷಾದ್ರಿ ರಸ್ತೆ. ಇನ್ನು ಬೆಳಿಗ್ಗೆ 8:30 ವೇಳೆಯಲ್ಲಿ ಕೆಲ ವಾಹನಗಳ ಸಂಚಾರ. ಇನ್ನು ಶೇಷಾದ್ರಿ ರಸ್ತೆ ಮಹಾರಾಣಿ ಕಾಲೇಜು ಸಿಗ್ನಲ್ ಈಗ ಖಾಲಿ ಇತ್ತು. ಇನ್ನು ಹಾಗಾಗಿ ಈ ರಸ್ತೆಯಲ್ಲಿ ಅತಿ ವೇಗವಾಗಿ ಬಸ್ಗಳು ಹೋಗ್ತಾ ಇದ್ವು. ಇನ್ನು ಅಪಘಾತಕ್ಕೀಡಾದ ಬಸ್ ಕೂಡ ಅತಿ ವೇಗದಲ್ಲಿ ಸಂಚರಿಸ್ತಾ ಇತ್ತು. ಇನ್ನು ಕೆಆರ್ ಸರ್ಕಲ್ ಬಳಿ ಸಿಗ್ನಲ್ ಬಿದ್ದಿದ್ರಿಂದ ಸಡನ್ ಆಗಿ ಬ್ರೇಕ್ ಹಾಕಿದ ವಾಯುವಜ್ರ ಹಿಂದಿಕ್ಕಲು ಹಿಂದೆನೆ ಪ್ರಯತ್ನಿಸ್ತಾ ಇದ್ದ ಎಲೆಕ್ಟ್ರಿಕ್ ಬಸ್. ವಾಯುವಜ್ರ ಸಡನ್ ಬ್ರೇಕ್ ಹಾಕಿದ್ರಿಂದ ಹಿಂದಿನಿಂದ ಬಸ್ ಒಂದು ಗುದ್ದಿರುವಂತದ್ದು. ಮೆಜೆಸ್ಟಿಕ್ ನಿಂದ ಹತ್ತಿಬೆಲೆ ಹೋಗ್ತಾ ಇದ್ದ ಈ ಎರಡು ಬಸ್ಗಳು ಇನ್ನು ಗುದ್ದಿದ ರಭಸಕ್ಕೆ ಎಲೆಕ್ಟ್ರಿಕ್ ಬಸ್ನ ಬಲಭಾಗ ಫುಲ್ ಜಖಂಗೊಂಡಿದೆ. ಇನ್ನು ಬಿಎಂಟಿಸಿ ಭೀಕರ ಅಪಘಾತಕ್ಕೆ ಅತಿ ವೇಗವೇ ಇಲ್ಲಿ ಕಾರಣನ ಅನ್ನೋ ಪ್ರಶ್ನೆ ಎದ್ದಿದೆ. ಶೇಷಾದ್ರಿ ರಸ್ತೆಯಲ್ಲಿ ಅತಿ ವೇಗವಾಗಿ ಈ ಎರಡು ಬಸ್ಗಳು ಹೋಗ್ತಾ ಇರ್ತವೆ. ಶನಿವಾರ ಆಗಿದ್ರಿಂದ ಖಾಲಿಯಾಗಿದ್ದ ಶೇಷಾದ್ರಿ ರಸ್ತೆ ಬೆಳಿಗ್ಗೆ 8:30 ವೇಳೆಯಲ್ಲಿ ಕೆಲ ವಾಹನಗಳು ಇಲ್ಲಿ ಸಂಚಾರವಾಗುತ್ತೆ. ಶೇಷಾದ್ರಿ ರಸ್ತೆ ಮಹಾರಾಣಿ ಕಾಲೇಜು ಸಿಗ್ನಲ್ ಖಾಲಿ ಇತ್ತು. ಆ ಕಾರಣದಿಂದಾಗಿ ಈ ರಸ್ತೆಯಲ್ಲಿ ಅತಿ ವೇಗವಾಗಿ ಬಸ್ಗಳು ಹೋಗ್ತಾ ಇದ್ವು. ಇನ್ನು ಅಪಘಾತಕ್ಕೀಡಾದ ಬಸ್ ಕೂಡ ಅತಿ ವೇಗದಲ್ಲಿ ಸಂಚರಿಸ್ತಾ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಕೆಆರ್ ಸರ್ಕಲ್ ಬಳಿ ಸಿಗ್ನಲ್ ಬಿದ್ದಿದ್ರಿಂದ ಇನ್ನು ಸಡನ್ ಆಗಿ ಬ್ರೇಕ್ ಹಾಕಿದ್ದಾರೆ. ಸಿಗ್ನಲ್ ಬಿದ್ದಿದ್ರಿಂದ ಸಡನ್ ಆಗಿ ಬ್ರೇಕ್ ಹಾಕಿರುವಂತದ್ದು ವಾಯುವಜ್ರ ಹಿಂದಿಕ್ಕಲು ಹಿಂದೆನೆ ಪ್ರಯತ್ನಿಸ್ತಾ ಇದ್ದ ಎಲೆಕ್ಟ್ರಿಕಲ್ ಬಸ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಡಿಕ್ಕಿಯ ರಭಸಕ್ಕೆ ಬಸ್ಸಿನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಇನ್ನು ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡಿದ್ದಾರೆ. ಗಾಯಗೊಂಡ ಎಲ್ಲಾ ಪ್ರಯಾಣಿಕರನ್ನು ತಕ್ಷಣವೇ ಸಮೀಪದ ಸಂತ್ ಮಾರ್ಥಾಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಇನ್ನು ಸಾರಿಗೆ ಸಚಿವ ಬೈರತಿ ಸುರೇಶ್ ಮತ್ತು ಅಧಿಕಾರಿಗಳು ಈಗಾಗಲೇ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನ ಕೂಡ ವಿಚಾರಿಸಿದ್ದಾರೆ. ಇನ್ನು ಈ ಅಪಘಾತದಲ್ಲಿ ಸುಮಾರು 8ರಿಂದ 13 ಪ್ರಯಾಣಿಕರು ಕೂಡ ಗಾಯಗೊಂಡಿದ್ದು 3 ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನು ಸಾಮಾನ್ಯ ಬಸ್ಸಿನ ಚಾಲಕ ಅಭಿನಂದನ್ ಎಂಬುವವರ ಸ್ಥಿತಿಯೂ ಕೂಡ ಇಲ್ಲಿ ಚಿಂತಾಜನಕವಾಗಿದ್ದು, ಇಲ್ಲಿ ಒಂದ್ ಕಡೆ ಡಿಕ್ಕಿಯ ರಭಸಕ್ಕೆ ಬಸ್ಸಿನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿತ್ತು. ಕಲಬುರಗಿ ಮೂಲದ ಭಾಗ್ಯಮ್ಮ ಎಂಬ ಯುವತಿಯ ಕಾಲು ಬಸ್ಸಿನ ಚಾಲಕನ ಸೀಟಿನ ಕಂಬಿಗೆ ಸಿಲುಕಿಕೊಂಡಿತ್ತು. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಕಬ್ಬಿಣದ ಸಲಾಕೆಗಳನ್ನು ಕತ್ತರಿಸಿ ಆಕೆಯನ್ನ ಸುರಕ್ಷಿತವಾಗಿ ಕೂಡ ಹೊರತಕ್ಕಿದ್ದಾರೆ. ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ.